ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆಗೆ ಸೋಲಾಗಿದ್ದು ಇವತ್ತು ರಾತ್ರಿ 8:30ಕ್ಕೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಮಾತು. ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಯಿತು. ಮಸೂದೆ ಸೋಲಿಸಿದ ವಿಪಕ್ಷಗಳಿಗೆ ಏನು ಹೇಳ್ತಾರೆ ಪ್ರಧಾನಿ ಮೋದಿ? ಮಸೂದೆ ಬಗ್ಗೆ ಎನ್ಡಿಎ ತಂತ್ರ ಏನು, ಸಂದೇಶ ಏನು ಕೊಡ್ತಾರೆ? ಮೂರನೇ ಎರಡರಷ್ಟು ಮತ ಮಹಿಳಾ ಮೀಸಲಾತಿಗೆ ಸಿಗಲಿಲ್ಲ. ಹಾಗಾಗಿ ಲೋಕಸಭೆಯಲ್ಲಿ ಸೋಲಾಯಿತು. ಇದರ ನಂತರ ಇವತ್ತು ಪ್ರಧಾನಿ ಮೋದಿ 8:30ಕ್ಕೆ ರಾತ್ರಿ ಮಾತಾಡಲಿದ್ದಾರೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲು ವಿಧೇಯಕಕ್ಕೆ ಸೋಲಾಗಿದ್ದು ಐಎನ್ಡಿಎ ಮೈತ್ರಿಕೂಟ ಮಹಿಳಾ ಮೀಸಲಾತಿ ಮಸೂದೆ ಪರ ಇದೆ. ಮೋದಿ ಸರ್ಕಾರಕ್ಕೆ ಸಂಸದೆ ಪ್ರಿಯಾಂಕಾ ವಾದ್ರಾ ತಿರುಗೇಟು ಕೊಟ್ಟಿದ್ದಾರೆ. 2023ರಲ್ಲಿ ಅಂಗೀಕರಿಸಲ್ಪಟ್ಟ ಮಹಿಳಾ ಮೀಸಲಾತಿ ಜಾರಿಗೆ ತನ್ನಿ. ವಿಪಕ್ಷಗಳ ವಿರುದ್ಧ ಸರ್ಕಾರ ಮಾಡ್ತಾ ಇರೋ ಆರೋಪಕ್ಕೆ ಪ್ರಿಯಾಂಕಾ ವಾದ್ರಾ ತಿರುಗೇಟು ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ತಮಿಳುನಾಡು ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಕೂಡ ಕಿಡಿಕಾರಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ. ಕೇಂದ್ರ ದಕ್ಷಿಣ ರಾಜ್ಯಗಳನ್ನ ದುರ್ಬಲಗೊಳಿಸುವ ಗುರಿ ಹೊಂದಿದೆ ಅಂದಿದ್ದಾರೆ. कुछ ठोस करना है तो आप 2023 में जो सर्वसहमति से जो विधेयक पास हुआ था, पारित हुआ था, सारे दलों ने उसका समर्थन किया था, उसको लाइए. उसमें अगर कुछ एकाध संशोधन करना है छोटा ताकि वो अभी लागू हो सकता है, करिए और उसको अभी लागू करिए. महिलाओं को हक दीजिए, अभी दीजिए, लेकिन उसको आप घुमाकर और दूसरी चीज़ों के साथ उसको अटैच करके आप गुमराह करने की कोशिश मत करिए. सीधी सी बात है, इसको अभी करिए, हम सब तैयार हैं. Like yesterday in Parliament, they came out with this new bill. They said they're trying to pass a women's bill, but they had already passed the women's bill in 2023. So hidden behind the bill, the women's bill yesterday, was the delimitation. And what was the idea? The idea was to reduce Tamil Nadu's representation in the Union of India, to weaken the strength of southern states, to weaken the strength of small states, to weaken the strength of northeastern states. And we defeated that bill yesterday in Parliament House. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.